ಬೇಡ ಅಂತ ಹೇಳ್ದೆ ಅಲ್ವಾ ಅಮ್ಮ? ಹೌದು ಕಣೋ ಕೇಶವ, ಅನಾವಶ್ಯಕವಾಗಿ ಅವಸರ ಪಟ್ಟೆ. ಇನ್ಯಾವತ್ತೂ ಹೇಳ್ಬೇಡ ಅಮ್ಮ. ನಿಜವಾಗ್ಲೂ ಹೇಳಲ್ಲ. ಏನು ಫ್ಯಾನ್ ಏನೋ ಕೆಳಗಡೆ ಬಿತ್ತು ಅಂತ ಭಯ ಪಡ್ತಿದ್ದೀರಾ? ಅದು ಸುಮ್ನೆ ಬೀಳಿಲ್ಲ ಅಪ್ಪ. ಮತ್ತೆ ಅದಕ್ಕೆ ದುಡ್ಡು ಕೊಟ್ಟು ನೀನ್ ಬೀಳು ಅಂತ ಹೇಳಿದೇನೋ? ಅಲ್ಲ ರೀ, ಶಾಪದಿಂದ ಬಿದ್ದು ಹೋಯ್ತು. ಮಧ್ಯದಲ್ಲಿ ಶಾಪ ಏನೇ? ಮೊನ್ನೆ ಫ್ಯಾನ್ ಕ್ಲೀನ್ ಮಾಡ್ಬೇಕಾದ್ರೆ ಬೋಲ್ಟ್ ಲೂಸ್ ಆಗಿರೋ ಆಗಿದೆ, ಇವಾಗ ಕೆಳಗಡೆ ಬಿತ್ತು. ಅದಕ್ಕೆ ಶಾಪ ಶಾಪ ಅಂತ ಏನನ್ನ ಹೇಳ್ತಿದ್ಯಲ್ಲ, ಯಾಕೆ? ಹೌದು, ಈಗಷ್ಟೇ ನೀನ್ ಏನೋ ಹೇಳ್ಬೇಕು ಅಂದ್ಯಲ್ಲ, ಹೇಳು. ಅದು ಸತ್ರು ಹೇಳಲ್ಲ. ಮೀನಾಕ್ಷಿ, ಹೇಳಿದ್ರೆ ಸತ್ತೋಗ್ತೀರ. ಇವಾಗ ಹೇಗಿದೆ ಜೈ? ಬೆಟರ್. ಪೂರ್ತಿಯಾಗಿ ಕಡಿಮೆ ಆಗೋಯ್ತು. ಕಡಿಮೆ ಆಯ್ತಾ ಅಥವಾ ಮತ್ತೆ ಆವಿ ತಗೊಂಡ್ಬೇಕು ಅಂತ ಹೀಗೆ ಹೇಳ್ತಿದ್ಯಾ ಜೈ? ಇಲ್ಲ ಚಿಕ್ಕಮ್ಮ, ಪೂರ್ತಿ ಕಡಿಮೆ ಆಯ್ತು. ಸೀನು ಕೂಡ ಬರ್ತಿಲ್ಲ. ಅಲ್ಲೋಡು, ಬರ್ತಿದ್ಯಲ್ಲ, ಆವಿ ತಗೋ ಜೈ. ನಿಮಗೂ ನಿಮ್ಮ ಆವಿಗೂ ಒಂದು ನಮಸ್ಕಾರ. ನನಗ್ ಬೇಡ. ಏನಳಿಮಯ್ಯ, ಆವಿ ಚೆನ್ನಾಗಿಲ್ವಾ ಏನೋ? ಸಿಚುವೇಶನ್ ಚೆನ್ನಾಗಿಲ್ಲ. ನಿತ್ಯನೇ ಅಲ್ವಾ ಆವಿ ಕೊಡ್ತಿರೋದು ಜೈ? ಪ್ರಾಬ್ಲಮ್ ಪರ್ಸನ್ ಬಗ್ಗೆ ಅಲ್ಲ, ನನ್ ಪೇನ್ ಬಗ್ಗೆ. ಅಲ್ಲಿ ದಿವ್ಯಾ ಹೇಗಿದ್ದಾಳೆ ಏನೋ ಅಂತ ಟೆನ್ಷನ್ ಆಗ್ತಿದೆ. ನಾನೀಗ ಕಾಲ್ ಮಾಡಿದ್ರಾ? ಮಾಡ್ದೆ ಅಳಿಮಯ್ಯ, ಫೋನ್ಗೆ ಸಿಗ್ತಿಲ್ಲ. ಫೋನ್ ಸಿಗ್ತಿಲ್ಲ ಅಂತಂದ್ರೆ ಅಲ್ಲಿಗೆ ಹೋಗು ಮಾವ. ಅರ್ಜೆಂಟಾಗಿ ಹೋಗಿ ದಿವ್ಯನ ಹತ್ರ ಮಾತಾಡ್ಸು. ಬೇಡ ಬಿಡು ಅಳಿಮಯ್ಯ, ಫೋನೇ ಟ್ರೈ ಮಾಡ್ತೀನಿ, ಇರೋ. ಲೇ ನಾಣಿ, ಅಲ್ಲಿ ಏನ್ ಮಾಡ್ತಿದ್ದೀಯೋ? ಚಂದ್ರಿಕಾ ಮೇಡಮ್ ಹೇಳಿದ್ದು ಅಕ್ಷರಶಃ ನಿಜ ಕಣೋ ಕೇಶವ. ಹೌದು ಅಮ್ಮ, ಸ್ವಲ್ಪದ್ರಲ್ಲೇ ಅಪಾಯ ತಪ್ತು. ಇಲ್ಲಾಂದ್ರೆ ನಿನ್ ಕುಂಕುಮ ಭಾಗ್ಯ ನನ್ಗ ಅಪ್ಪ ಹೇಳ್ದೇ ಇರೋ. ಅಯ್ಯೋ, ಪದೇ ಪದೇ ಆ ಮಾತಾಡ್ಬೇಡ ಕಣೋ, ಅಪಶಕುನ. ಅಷ್ಟಕ್ಕೂ ಅಪ್ಪನ ಹತ್ರ ಯಾವ ವಿಷಯನೂ ಹೇಳ್ಬಾರ್ದಮ್ಮ. ಗಂಗಾ ಮೇಡಮ್ ಅವ್ರ ಹೆಸರು ಹೇಳಿದ್ರೆ ಫ್ಯಾನ್ ಮೈ ಮೇಲ್ ಬೀಳೋ ತರ ಆಯ್ತು. ಆ ನಿಜ ಹೇಳಿದ್ರೆ ಇನ್ನೇನಾಗತ್ತೋ. ಶಾಪ ತುಂಬಾ ಪವರ್ಫುಲ್ ಅಮ್ಮ. ಹೌದು ಕೇಶವ, ಅಷ್ಟು ಪವರ್ಫುಲ್ ಆಗಿಲ್ಲ ಅಂದಿದ್ರೆ 5 ತಲೆಮಾರಿನ ಸೊಸೆ ಅಂದ್ರು ಸತ್ತೋಗ್ತಾರಾ? ಏನೋ ನಮ್ ಗಂಗಾ ಮೇಡಮ್ ಅವರು ಒಳ್ಳೆಯವರಾಗಿರೋದಕ್ಕೆ ಅದೃಷ್ಟದಿಂದ ಬದುಕಿದ್ರು. ಹಾಗೆ ನಮ್ಮ ಅಪ್ಪನೂ ಕೂಡ ಬದುಕಿಸ್ಕೊಳ್ಬೇಕಮ್ಮ. ಏನು ತಾಯಿ ಮಗ ಇಬ್ರು ತುಂಬಾ ಮಾತಾಡ್ಕೋತಿದ್ದಾರೆ, ಅವಾಗಿಂದ ಹೀಗೇ ಮಾಡ್ತಿದ್ದಾರೆ. ಏನಾಗಿದೆ? ಪೌಡರ್ ಅವರು ಮೀನಾಕ್ಷಿಗೆ ಯಾಕೆ ಫೋನ್ ಮಾಡಿದಾರಪ್ಪ? ಮಾಡೋದಿದ್ರೆ ನನಗೆ ಮಾಡಬೇಕಾಗಿತ್ತು. ಮೀನಾಕ್ಷಿ, ಆ ನಾಣಿಗೆ ಫೋನ್ ಹೋಗಿದ್ದಿದ್ರೆ ಮೀನಾಕ್ಷಿಗೆ ಫೋನ್ ಮಾಡೋ ಕರ್ಮ ತಪ್ತಿತ್ತು. ಅವಳಗ್ ಫೋನ್ ಮಾಡಿದ್ರೆ ನಿಮ್ಗೇನ್ರಿ ಕರ್ಮ? ಅಂದ್ರೆ ದಿವ್ಯಾ ಹತ್ರ ಜೈಗೆ ಫೋನ್ ಮಾಡ್ಸಮ್ಮ ಅಂತ ಮೀನಾಕ್ಷಿಗೆ ಹೇಗೆ ಹೇಳೋದು ಚಂದ್ರಿಕಾ? ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡೋಣ ಬಿಡಿ. ಅವ್ನ್ ಫೋನ್ ಎತ್ತಿಲ್ವಲ್ಲ. ವೇಟಿಂಗು, ರಿಸೀವ್ ಮಾಡ್ತಿಲ್ಲ. ಮೀನಾಕ್ಷಿ, ಪೌಡರ್ ರಾಮಕೃಷ್ಣ ಅವರೇ ನೀನು ಫೋನ್ ಮಾಡಿದ್ದಾರೆ. ನನಗೆ ಯಾಕೆ ಫೋನ್ ಮಾಡ್ತಾರೆ ರೀ? ನಿಮ್ಗೆ ಆಗಿರುತ್ತೆ. ನನಗಾಗಿದ್ರೆ ನನಗೆ ಫೋನ್ ಮಾಡ್ತಾರಲ್ವಾ? ಇದು ವಿಷಯ. ನನ್ನ ಫೋನು ಫ್ಲೈಟ್ ಮೋಡಲ್ಲಿದೆ. ಸಾರಿ ಅಪ್ಪ, ಆಗ್ಲೇ ಗೇಮ್ ಆಡ್ತಾ ಫೋನ್ನ ಫ್ಲೈಟ್ ಮೋಡಲ್ಲಿ ಹಾಕಿದ್ದೆ. ಮೂರ್ಖ, ಶತಮೂರ್ಖ. ಆನ್ಲೈನ್ ಅಲ್ಲಿ ಕ್ಲಾಸ್ ಅಟೆಂಡ್ ಮಾಡು ಅಂದ್ರೆ ಗೇಮ್ ಆಡ್ತಿದ್ಯಾ? ಅಬ್ಬಾ, ಅವನಿಗೆ ಆಮೇಲೆ ಬೈಯೋರಂತೆ, ಮೊದಲು ಫೋನ್ ರಿಸೀವ್ ಮಾಡ್ರಿ. ಹಲೋ ರಾಮಕೃಷ್ಣ ಅವರೇ. ಏನು, ನಿನ್ ಹೆಂಡತಿಗೆ ಫೋನ್ ಮಾಡಿದ್ರೆ ನೀನು ಯಾಕೆ ಹೋಯ್ತೆ? ನನ್ನ ಹೆಂಡತಿಗೆ ಯಾಕೆ ಮಾಡಿದ್ರಿ? ಅಂದ್ರೆ ನನ್ಗೋಸ್ಕರ ಮಾಡ್ಲಿಲ್ವಾ ನೀವು? ನನ್ನ ಹತ್ರ ಮಾತಾಡ್ಬೇಕು ಅಂತ ಮಾಡಿದಾರೋ ಏನೋ. ಕೊಡಿ, ಇಲ್ಲಿ ಕೊಡ್ರಿ. ಇಲ್ಲೋಡು, ಏನ್ ನಡೀತಿದೆ ಇಲ್ಲಿ?
ಹಲೋ ಪೌಡರ್ ಅವರೇ. ನೀನು ಕೂಡ ಯಾಕಮ್ಮ ಬೌಡ್ರ ಅಂತೀಯಾ? ಸಾರಿ ಸರ್, ನೀವ್ ಹೇಳಿದ್ದು ಅಕ್ಷರ ಸಹ ನಿಜ ಆಯ್ತು. ನಾನೇನ್ ಹೇಳ್ದಮ್ಮ? ಅದೇ ಸರ್, ಶಾಪದ ಬಗ್ಗೆ ಹೇಳಿದ್ರಿ ಅಲ್ವಾ? ಅದನ್ನ ಹೇಳಿದ್ದು ನನ್ನ ಹೆಂಡತಿ ಅಲ್ವಾ? ಯಾರು ಹೇಳಿದ್ರೆ ಏನು, ನಿಜಾನೇ ಹೇಳಿದ್ರು. ಇಲ್ಲಿ ಕೊಡಮ್ಮ, ನಾನು ಹೇಳ್ತೀನಿ. ಹಲೋ ಪೌಡ್ರ್ ಅಂಕಲ್. ಅಜ್ಜಿ. ಸೀನ್ ಕಡಿಮೆ ಆಗತ್ತೆ ಕಂದ. ನಿತ್ಯ ಮತ್ತೆ ಆವಿ ಕೊಡ್ಸು. ಚಿಕ್ಕಮ್ಮ. ಕಮ್ ಜೈ, ಕಮ್ ಕಮ್ ಕಮ್. ಕಮ್ ಆನ್. ಅಳಿಬಯ್ಯ ಸಕ್ಸಸ್ ಆಗೋಯ್ತು. ಸ್ವಲ್ಪ ಹೊತ್ತಲ್ಲಿ ದಿವ್ಯಾಳಿಂದ ನಿಂಗೆ ಕಾಲ್ ಬರುತ್ತೆ. ನಿಜನಮ್ಮವ? ಥ್ಯಾಂಕ್ ಯು ಸೋ ಮಚ್. ಏನು ಈಗ್ಲೇ ಬಂದ್ರಿ? ಇನ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ಬೋದಿತ್ತಲ್ವಾ? ಏನಮ್ಮ, ನೀನ್ ಬೆಡ್ಶೀಟ್ ರೊಮ್ಯಾನ್ಸ್ ಇನ್ನೂ ಮುಗಿಲಿಲ್ವಾ? ಅದಕ್ಕೆ ಅಲ್ವಾ ಹೇಳ್ತಾ ಇದ್ದೀನಿ. ಅಜ್ಜಿ, ದಿವ್ಯಾ ಕಾಲ್ ಮಾಡ್ತಾಳಂತೆ. ಚಿಕ್ಕಮ್ಮ, ದಿವ್ಯಾ ಕಾಲ್ ಮಾಡ್ತಾಳಂತೆ. ನಿತ್ಯ, ದಿವ್ಯಾ ಕಾಲ್ ಮಾಡ್ತಾಳಂತೆ. ಪಕ್ಕದಲ್ಲಿರೋ ಹುಡುಗಿ ಬಗ್ಗೆನೆ ಯೋಚನೆ ಮಾಡಲ್ಲ? ಎಲ್ಲೂ ಇರೋ ಹುಡುಗಿ ಬೇಕಾ ನಿನ್ಗೆ? ಎಲ್ಲೋ ಸುಡ್ತಿರೋ ವಾಸನೆ ಬರ್ತಿದೆ. ಎಲ್ಲೇ ಸುಡ್ತಿರೋದು? ನನ್ ಫೋನ್ ಎಲ್ಲಿ? ತಗೊಳ್ಳಿ ಮೇಯ, ನನ್ ಫೋನ್ ತಗೋ. ಈ ಫೋನ್ಗೆನೆ ಕೇಶವ ದಿವ್ಯ ಹತ್ರ ಫೋನ್ ಮಾಡಿಸ್ತೀನಿ ಅಂದ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ದಿವ್ಯಾ ಕಾಲ್ ಮಾಡ್ತಾಳೆ.